ನಮಸ್ಕಾರ. ಸುಮಾರು ಜನ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಸು ಸೈಡ್ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಅವ್ರ ತಲೆಯಲ್ಲಿ. ಸ್ವಲ್ಪ ಜನ ಅಂತೂ ಸೈಡ್ವೇಸ್ ಮಾರ್ಕೆಟ್ ಅಂದರೆ ಬೇಡಪ್ಪ ಸ್ವಾಮಿ ಅವಸ್ಥೆ ಅಂದ್ಬಿಟ್ಟು ಟ್ರೇಡಿಂಗೇ ಬೇಡ ಅನ್ನೋದು ತಲೆಗೆ ಬಂದ್ಬಿಡುತ್ತೆ. ಬಟ್ ಇಲ್ಲಿ ತೊಂದರೆ ಏನಪ್ಪ ಅಂದರೆ ಸೈಡ್ವೇಸ್ ಮಾರ್ಕೆಟ್ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ? ಇದು ಈ ಮಾರ್ಕೆಟ್ ಮೂಮೆಂಟ ನಡೀತಿರೋದು ಇದು ಸೈಡ್ವೇಸಲ್ಲಿದೆ ಅಂದ್ಬಿಟ್ಟು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗುತ್ತೆ? ಅದೆಲ್ಲ ಗೊತ್ತಾದರೆ ತಾನೇ ಓಕೆ ನಾನು ಟ್ರೇಡ್ ಮಾಡೋದು ಬೇಡ ಅಂತ ಒಂದು ಡಿಸಿಷನ್ ತೊಗೊಳೋದಕ್ಕೆ, ಅಥವಾ ಸೈಡ್ವೇಸ್ ಅಂತ ಗೊತ್ತಾದ ಮೇಲೆ ಅದರಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ಒಂದು ಡಿಸಿಷನ್ ತೊಗೊಳೋದಕ್ಕೆ, ಹೌದಲ್ವಾ? ಸೊ ಈ ಒಂದು ಪ್ರಶ್ನೆ ಎಲ್ಲ ಟ್ರೇಡರ್ಸ್ಗೂ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚ ಪೂರ್ತಿ ಎಲ್ಲ ಟ್ರೇಡರ್ಸ್ಗೂ ಕಾಡ್ತಿರೋಂಥ ಒಂದು ಮೇಜರ್ ಮಾರ್ಕೆಟ್ ಸಿಚುವೇಶನ್ ಇದು. ಬಟ್ ಡೈನಮಿಕ್ ಲೈವ್ ಮತ್ತು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಈ ಒಂದು ಕಾನ್ಸೆಪ್ಟಲ್ಲಿ ಡೈನಮಿಕ್ ಮೆಂಬರ್ಸ್ ಆಗಲಿ ಇವ್ರಿಗೆ ಸೈಡ್ವೇಸ್ ಟ್ರೇಡಿಂಗ್ ಅನ್ನೋದು ಒಂದು ದೊಡ್ಡ ಆಶ್ಚರ್ಯ ಅಲ್ಲ. ಏನಕ್ಕಪ್ಪ ಅಂದರೆ ಸೈಡ್ವೇಸ್ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಮಾಡೋದು ಅನ್ನೋದು ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೈನಿಂಗಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಿಮಗೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇವತ್ತು ನಾನು ಟೆಕ್ ಮಹೀಂದ್ರಾ ಅನ್ನೋ ಒಂದು ಸ್ಟಾಕ್ದು ರೀಸೆಂಟಾಗಿ ಆಗಿರೋ ಪ್ರೈಸ್ ಮೂಮೆಂಟ್ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಇದು ಟೆಕ್ ಮಹೀಂದ್ರಾದು ಪ್ರೈಸ್ ಮೂಮೆಂಟ್ ಯಾವತ್ತಿನ ಅಂದರೆ 22 ಮಾರ್ಚ್ 2024 ಹಿಡಿದು 28 ಮಾರ್ಚ್ 2024 ತನಕ ಆಲ್ಮೋಸ್ಟ್ 4 ಟ್ರೇಡಿಂಗ್ ಡೇಸ್. ಮಧ್ಯದಲ್ಲಿ 3 ದಿವಸ ಹಾಲಿಡೇಸ್ ಇದೆ, ಹಾಗಾಗಿ 4 ಟ್ರೇಡಿಂಗ್ ಡೇಸ್. ಈ 4 ಟ್ರೇಡಿಂಗ್ ಡೇಸಲ್ಲಿ ಏನಾಗಿದೆ ಅನ್ನೋದನ್ನು ಇಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ನೀವು ಇನ್ನು ಪ್ರೈಸ್ ಮೂಮೆಂಟ್ ನೋಡ್ತಿರೋದ್ರಲ್ಲಿ ಜೊತೆಯಲ್ಲಿ ನಿಮಗೆ ಇಲ್ಲೊಂದು ಆ್ಯರೋ ಮಾರ್ಕು ಕಾಣಿಸ್ತಿದೆ, ಅಪ್ ಆ್ಯರೋ ಮಾರ್ಕು, ಡೌನ್ ಆ್ಯರೋ ಮಾರ್ಕ್. ನಾರ್ಮಲಿ ಇದನ್ನು ನೋಡೋವಾಗಲೇ ಸುಮಾರು ಜನ ಪ್ರೀಜಡ್ಜ್ ಮಾಡಿಬಿಡ್ತಾರೆ. ನೋಡು, ಸೆಲ್ ಬಂದಾದಮೇಲೆ ಪ್ರೈಸ್ ಮೇಲೆ ಹೊಟ್ಟೋಯ್ತು, ಬೈ ಬಂದಾದಮೇಲೆ ಡೌನ್ ಬಂದ್ಬಿಡ್ತು, ಇದರಲ್ಲಿ ಫಾಲೋ ಮಾಡೋಕ್ಕಾಗಲ್ಲ, ಸೈಡ್ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಪ್ರೀಜಡ್ಜ್ ಮಾಡಿಬಿಡ್ತಾರೆ, ಹೌದಲ್ವಾ? ಬಟ್ ಇದರಲ್ಲಿ ಒಂದು ನೀವು ನೋಡ್ತಾನೆ ಏನು ಬೇಸಿಕ್ಕಾಗಿ ಅರ್ಥ ಮಾಡ್ಕೋಬೋದು ಅಂದರೆ ಸೈಡ್ವೇಸ್ ಮಾರ್ಕೆಟ್ ಕ್ಯಾರೆಕ್ಟರೇ ಇದು. ಪ್ರೈಸ್ ಮೇಲೆ ಹೋಗ್ತಿದೆ, ಇನ್ನೇನು ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಅನಿಸೋವಾಗ ಅಲ್ಲಿಂದ ಡೌನ್ ಬರುತ್ತೆ. ಪ್ರೈಸ್ ಡೌನ್ ಬರ್ತಿದೆ, ಇನ್ನೇನು ಇಲ್ಲಿಂದ ಫರ್ದರ್ ಡೌನ್ ಹೋಗುತ್ತೆ ಅಂತ ಅನಿಸೋವಾಗ ಅಲ್ಲಿಂದ ಮೇಲೆ ಹೋಗುತ್ತೆ. ಇದು ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇರುತ್ತೆ. ಇದೇ ಸೈಡ್ವೇಸ್ ಮಾರ್ಕೆಟ್ ಅನ್ನೋದು. ಓಕೆ, ಸೊ ಈ ಒಂದು ಜಾಗದಲ್ಲಿ ಟೆಕ್ ಮಹೀಂದ್ರಾದಲ್ಲಿ ನೋಡಿ 22 ಮಾರ್ಚಿಂದ 28 ಮಾರ್ಚ್ ತನಕ ನಡೆದಿರೋ ಈ ಪ್ರೈಸ್ ಮೂಮೆಂಟಲ್ಲಿ ನಮಗೆ ಈ ಆ್ಯರೋ ಮಾರ್ಕ್ ನೀವು ನೋಡ್ತಿದ್ದೀರಲ್ಲ ಅದನ್ನೇ ಒಂದು ಸತಿ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಸೊ 22 ಮಾರ್ಚ್ ಬೆಳಗ್ಗೆ 9:00 ನೋಡಿ ಪ್ರೈಸ್ ಡೌನ್ ಬಂದು ಇಲ್ಲಿ ಡೌನ್ ಆ್ಯರೋ ಮಾರ್ಕ್ ಬಂದಿದೆ. ಅಂದರೆ ನಾರ್ಮಲಿ ಡೌನ್ ಆ್ಯರೋ ಮಾರ್ಕ್ ಅಂದರೆ ಎಲ್ಲರೂ ಸೆಲ್ ಮಾಡೋದು ಅಂತಲೇ ಅನ್ಕೊತೀರಾ. ಬಟ್ ಈ ಡೌನ್ ಆ್ಯರೋ ಮಾರ್ಕ್ ಬಂದಾದಮೇಲೆ ಅಲ್ಲಿಂದ ಏನಾಗಿದೆ ನೋಡಿ, ಪ್ರೈಸ್ ಇಮ್ಮಿಡಿಯೇಟ್ ಮೇಲೆ ಹೋಗಿದೆ. ಅದೇ ಥರ ಮತ್ತೆ 22 ಮಾರ್ಚಲ್ಲೇ 2:30 ಮಧ್ಯಾಹ್ನ ಅಲ್ಲಿ ನಮಗೆ ಬೈ ಆ್ಯರೋ ಮಾರ್ಕ್ ಬಂದಿದೆ ಅಲ್ವಾ, ಅಪ್ ಆ್ಯರೋ ಮಾರ್ಕ್. ಈ ಅಪ್ ಆ್ಯರೋ ಮಾರ್ಕ್ ಬಂದಾದಮೇಲೆ ಏನಾಯಿತು, ಅಲ್ಲಿಂದ ಪ್ರೈಸ್ ಫರ್ದರ್ ಡೌನ್ ಬಂದುಬಿಟ್ಟಿದೆ. ಓಕೆ, ಮತ್ತು ಅದೇ 22 ಮಾರ್ಚಲ್ಲೇ ಮಧ್ಯಾಹ್ನ 3:30 ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ಬಂದಿರೋ ಸೆಲ್ ಡೌನ್ ಆ್ಯರೋ ಮಾರ್ಕ್. ಇದಾದಮೇಲೆ ನೆಕ್ಸ್ಟ್ ಡೇ ಏನಾಗಿದೆ ನೋಡಿ, ಅಲ್ಲಿಂದ ಇಮಿಡಿಯೇಟ್ ಪ್ರೈಸ್ ಮೇಲೆ ಹೋಗಿದೆ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಮೇಲೆ. ಓಕೆ, ಅದೇ ಥರ 26 ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಅಪ್ ಆ್ಯರೋ ಮಾರ್ಕ್ ಬಂದಿದೆ, ಬೈ ಇನ್ಫಾರ್ಮೇಷನ್ ಕೊಟ್ಟಿದೆ. ಬಟ್ ಅಲ್ಲಿಂದ ಪ್ರೈಸ್ ಡೌನ್ ಬಂದು ಅಲ್ಲಲ್ಲೇ ಮೂಮೆಂಟ್ ಆಗಿಬಿಡ್ತು, ಮೇಲೆ ಹೋಗೇ ಇಲ್ಲ. ಫರ್ದರ್ 27ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಡೌನ್ ಆ್ಯರೋ ಮಾರ್ಕ್ ಅಂದರೆ ಸೆಲ್ ಸಿಗ್ನಲ್ ಬಂದಿದೆ. ಬಟ್ ಅಲ್ಲಿಂದ ಪ್ರೈಸ್ ಇಮ್ಮಿಡಿಯೇಟಾಗಿ ಮೇಲೆ ಹೋಗಿದೆ. ಓಕೆ, ಇದು ನಡೆದಿರೋಂಥ ಪ್ರೈಸ್ ಮೂಮೆಂಟ್. ಇದನ್ನೇ ನಾವು ಸೈಡ್ವೇಸ್ ಮಾರ್ಕೆಟ್ ಅಂತ ನಾವು ಹೇಳ್ತೀವಿ ಅಲ್ವಾ. ಬಟ್ ಈ ಸೈಡ್ವೇಸಲ್ಲಿ ನೀವು ಅನ್ಕೊತಿರ್ಬೋದು ಅಪ್ ಆ್ಯರೋ ಮಾರ್ಕ್, ಡೌನ್ ಆ್ಯರೋ ಮಾರ್ಕ್, ಇಲ್ಲಿ ಸೆಲ್ ಅಂತ ಬಂದಮೇಲೆ ನಾರ್ಮಲಿ ಎಲ್ಲರೂ ಸೆಲ್ಲೇ ಮಾಡ್ತಾರಲ್ವ, ಪ್ರೈಸ್ ಮೇಲೆ ಹೋಗ್ಬಿಟ್ಟಿದೆ, ಈ ಥರ ಆಗಿಬಿಟ್ರೆ ಹೇಗೆ? ಎಲ್ಲ ಟ್ರೇಡ್ ನಾವು ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡ್ ಮಾಡೋದೆಲ್ಲ ಮೈನಸ್ಸೇ ಆಗಿಬಿಟ್ರೆ ಹೇಗೆ? ಎಲ್ಲ ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಒಂದು ಭಯ ಇರುತ್ತೆ ಎಲ್ಲ ಟ್ರೇಡರ್ಸ್ಗೂ. ಬಟ್ ಅದಕ್ಕೆ ಡೈನಮಿಕ್ ಲೈವ್ ಅಂತ ಬರೋವಾಗ ನಾನು ಎಲ್ರಿಗೂ ಮತ್ತೆ ಸುಮಾರು ಸತಿ ಹೇಳಿದ್ದೀನಿ, ಬಟ್ ಮತ್ತೆ ಹೇಳ್ತೀನಿ. ಏನಪ್ಪ ಅಂದರೆ ಬರೀ ಆ್ಯರೋ ಮಾರ್ಕ್ ನೋಡಿ ಪ್ರೀ ಜಡ್ಜ್ ಮಾಡಬೇಡಿ.
ಈ ಡೈನಮಿಕ್ ಲೈವಲ್ಲಿ ಬರೀ ಒಂದು ಬೈ ಸಿಗ್ನಲ್ಲು ಸೆಲ್ ಸಿಗ್ನಲ್ ಮಾತ್ರ ಅಲ್ಲ, ಇದರಲ್ಲಿ ಸುಮಾರು ಇನ್ಫಾರ್ಮೇಷನ್ ಇದೆ. ಓಕೆ, ಸೊ ಇದೇ ಒಂದು ಸಿಚುವೇಶನ್ನೇ ತಗೊಳ್ಳೋಣ. ನಮಗೆ 22 ಮಾರ್ಚ್ ಬೆಳಗ್ಗೆ 9:00 ಆ ಡೌನ್ ಆ್ಯರೋ ಮಾರ್ಕ್ ಸೆಲ್ ಅಂತ ಬಂದಾಗ ಅದರ ಜೊತೆಲೇ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಬಂದಿತ್ತು ಈ ಡೈನಮಿಕ್ ಲೈವಲ್ಲಿ ಅಂದರೆ, ಇಂಟ್ರಾ ವೀಕ್ ಇಲ್ಲಿ ನಮಗೆ ಸೈಡ್ ವೇ ಸ್ಟಾರ್ಟ್ ಅಂತ ಬಂದ್ಬಿಡ್ತು. ಸೊ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಮಗೆ ಒಂದು ಟ್ರೇಡ್ ಆಪರ್ಚುನಿಟಿ ಬರೋ ಜಾಗದಲ್ಲೇ ಸೈಡ್ ವೇ ಸ್ಟಾರ್ಟ್ ಅಂದರೆ ನಾವಲ್ಲಿ ಆ ಟ್ರೇಡ್ ತೊಗೊಳ್ಳೋದಿಲ್ಲ. ಆ ಟ್ರೇಡ್ ತೊಗೊಳ್ಳದೆ ಬೇರೆ ಏನು ಮಾಡ್ಬೋದು ಅಂತ ನಾನು ಫರ್ದರ್ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಮತ್ತೆ 2:30 ಮಧ್ಯಾಹ್ನ 22 ಮಾರ್ಚ್ 2:30 ಅಪ್ ಆ್ಯರೋ ಮಾರ್ಕ್ ಬೈ ಸಿಗ್ನಲ್ ಬಂದಾಗ ಏನಾಯಿತು, ಅದೇ ಜಾಗದಲ್ಲಿ ನಮಗೆ ಇಂಟ್ರಾ ವೀಕ್ ಮತ್ತು ಇಂಟ್ರಾ ಡೇ ID3 ಅಲ್ಲಿ ಮೇಲ್ಗಡೆ ಒಂದು ಸಿಗ್ನಲ್ ಬಂದಿದೆ. ಆ ಸಿಗ್ನಲ್ ಏನು ಹೇಳ್ತಿದೆ, ಇಲ್ಲಿ ಬೈ ಮಾಡಬೇಡಿ, ಇದು ಪ್ರೈಸ್ ಮೇಲೆ ಹೋಗಲ್ಲ. ಮತ್ತು ಅದೇ ಥರ 22 ಮಾರ್ಚ್ 3:30 ಮಧ್ಯಾಹ್ನ ಸೆಲ್ ಆ್ಯರೋ ಬಂದಾಗ ಅಂದರೆ ಸೆಲ್ ಸಿಗ್ನಲ್ ಬಂದಾಗ ಅದೇ ಟೈಮಲ್ಲಿ ಏನಾಗಿದೆ ಅಂದರೆ ಇಂಟ್ರಾ ವೀಕಲ್ಲಿ ನೀವು ನೋಡಿದ್ರೆ ಅದೇ ಟೈಮ್ಗೆ ಅದು ಆಲ್ರೆಡಿ ಸೈಡ್ ವೇಸಲ್ಲಿದೆ, ಜೊತೇಲಿ ಕೆಳಗಡೆ ಜಿಗ್ಜ್ಯಾಗ್ ಬೈ ಸಿಗ್ನಲು ಬಂದಿದೆ. ಅಂದರೆ ಈ ಜಾಗದಲ್ಲಿ ಸೆಲ್ ಮಾಡಬೇಡಿ. ಮತ್ತು 27ನೇ ತಾರೀಕು 2 ಗಂಟೆ ಮಧ್ಯಾಹ್ನಕ್ಕೆ ಸೆಲ್ ಆ್ಯರೋ ಮಾರ್ಕ್ ಸೆಲ್ ಸಿಗ್ನಲ್ ಬಂದಾಗ ಅದೇ ಜಾಗದಲ್ಲಿ ಇಂಟ್ರಾ ವೀಕಲ್ಲಿ ಮಿಡ್ ಸಿಗ್ನಲ್ ಮತ್ತು ಜಿಗ್ಜ್ಯಾಗ್ ಬೈ ಸಿಗ್ನಲ್ ಬಂದಿದೆ. ಅಂದರೆ ಇಲ್ಲಿ ಸೆಲ್ ಮಾಡಬೇಡಿ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗಿರುತ್ತಂದರೆ, ಬರೀ ಆ್ಯರೋ ಮಾರ್ಕ್ ಬಂತು ನಾವು ಟ್ರೇಡ್ ಮಾಡಿದರೆ ಇಷ್ಟೆಲ್ಲ ಮೈನಸ್ ಆಗಿಬಿಟ್ಟಿರೋದಲ್ಲ ಅಂತ ನೀವು ಅಂದ್ಕೊಂಡ್ರೆ, ಇವಾಗ ನಾನು ಹೇಳಿರೋ ಇನ್ಫಾರ್ಮೇಷನ್ನಲ್ಲಿ ಏನು ಗೊತ್ತಾಯಿತು, ಈ ಟ್ರೇಡ್ ನಾವು ಯಾವುದೂ ಮಾಡಿರಲ್ಲ. ಆ ಸೆಲ್ ಬಂದಾಗ ಸೆಲ್ ಮಾಡಿರಲ್ಲ, ಬೈ ಬಂದಾಗ ಬೈ ಮಾಡಿರಲ್ಲ. ಆ ಮಾಡದೇ ಇರೋದ್ರಿಂದ ಏನಾಯಿತು, ಒಂದು ಈ ಜಾಗದಲ್ಲಿ ನಮಗೆ ಮೈನಸ್ ಟ್ರೇಡ್ ಅಂತೂ ಆಗಿಲ್ಲ, ಹೌದಲ್ವಾ, ರೈಟ್? ಸೊ ಸೈಡ್ ವೇಸ್ ಮಾರ್ಕೆಟಲ್ಲಿ ಮೇಜರ್ ಇವತ್ತಿನ ದಿವಸ ನೀವು ತುಂಬ ಎಫೆಕ್ಟಿವ್ ಆಗಿ ಟ್ರೇಡ್ ಮಾಡಬೇಕು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ವರ್ಷ ಇದ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ, ಡೈನಮಿಕ್ ಲೈವಲ್ಲಿರೋ ಅಂಥ ಒಂದು ಸಡನ್ ಫೀಚರ್ಸ್ ಆಗಲಿ ಇನ್ಫಾರ್ಮೇಷನ್ ಅಂತ ಹೇಳಿ ಪ್ರಪಂಚದಲ್ಲಿ ಎಲ್ಲೂ ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಎಲ್ಲೂ ನಾನು ನೋಡೂ ಇಲ್ಲ. ಬಟ್ ಇಲ್ಲಿರೋ ಇನ್ಫಾರ್ಮೇಷನ್ನ ಟೋಟಲ್ ಸಿನಾರಿಯೋನೇ ಚೇಂಜ್ ಮಾಡಿಬಿಡುತ್ತೆ. ಏನು ಚೇಂಜ್ ಮಾಡುತ್ತೆ ಅಂದರೆ, ಸೈಡ್ ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ, ಸೈಡ್ ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದ್ರೆ ಬರೀ ಮೈನಸ್ಸೇ ಆಗುತ್ತೆ ಅನ್ನೋದು ಇದು ಜನರಲ್ ಒಪಿನಿಯನ್, ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿರೋದು ಇದು. ಬಟ್ ಡೈನಮಿಕ್ ಲೈವ್ ಮತ್ತು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಅಂತ ಬಂದಮೇಲೆ ಸೈಡ್ ವೇಸ್ ಮಾರ್ಕೆಟಲ್ಲಿ ಮೈನಸ್ ಮಾಡ್ಕೊಳ್ಳೋದಲ್ಲ, ಸೈಡ್ ವೇಸ್ ಮಾರ್ಕೆಟಲ್ಲಿ ಪ್ರಾಫಿಟು ಮಾಡ್ಬೋದು ಅನ್ನೋದೇ ಈ ಡೈನಮಿಕ್ ಲೈವ್ದು. ಹೇಗೆ ಅನ್ನೋದನ್ನು ಇದೇ ಪೀರಿಯಡ್ ಈ ಟೆಕ್ ಮಹೀಂದ್ರಾದಲ್ಲಿ ಈ ಜಾಗದಲ್ಲಿ ಯಾವ ಥರ ನಾವು ಟ್ರೇಡ್ ಮಾಡ್ತಿದ್ವಿ ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಸೊ 22 ಮಾರ್ಚ್ ಪ್ರೈಸ್ ಏನಾಗಿದೆ ಅಂದರೆ, ಈ ಟೆಕ್ ಮಹೀಂದ್ರಾದು ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಫಸ್ಟ್ ಆಫ್ ಆಲ್ ಗ್ಯಾಪ್ ಡೌನ್ ಓಪನ್ ಆಗೋಕ್ಕೆ ಮುಂಚೆನೇ ಪ್ರೀವಿಯಸ್ ಡೇ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆನೇ ಟಾಪಲ್ಲಿ ಡೈನಮಿಕ್ ಲೈವಲ್ಲಿ ಸಿಗ್ನಲ್ ಕೊಟ್ಬಿಟ್ಟಿದೆ ಇಲ್ಲಿಂದ ಪ್ರೈಸ್ ಟರ್ನ್ ಆಗುತ್ತೆ ಅಂತ. ಅದಾದಮೇಲೆ ಮಾರನೇ ದಿವಸ ಗ್ಯಾಪ್ ಡೌನ್ ಆಗಿರೋದು. ಸೊ ದಟ್ ಈಸ್ ಸೆಕೆಂಡ್ರಿ ಬಿಡಿ. ಇವಾಗ 22 ಗ್ಯಾಪ್ ಡೌನ್ ಆದಾಗ ಅಲ್ಲಿ ಸೆಲ್ ಸಿಗ್ನಲ್ ಬಂತಲ್ಲ, ಆ ಜಾಗದಲ್ಲಿ ಏನಾಗಿದೆ, ಇಂಟ್ರಾ ವೀಕಲ್ಲಿ ಸೈಡ್ ವೇ ಸ್ಟಾರ್ಟ್ ಬಂದಿದೆ, ಕೆಳಗಡೆ ಒಂದು ಜಿಗ್ಜ್ಯಾಗ್ ಕನ್ಫರ್ಮೇಷನು ಆಗಿದೆ. ಹಾಗಾಗಿ ನಾವು ಅಲ್ಲಿ ಸೆಲ್ ಅಂತೂ ಮಾಡಲ್ಲ. ಸೆಲ್ ಏನಕ್ಕೆ ಮಾಡಲ್ಲ ಅಂದರೆ, ಪ್ರೈಸ್ ಇಲ್ಲಿಂದ ಮೇಲೆ ಹೋಗ್ಬೋದು, ಅದಕ್ಕೆ ಸೆಲ್ ಮಾಡ್ತಿಲ್ಲ. ಮೇಲೆ ಹೋಗ್ಬೋದು ಅಂತ ಗೊತ್ತಾದ ಮೇಲೆ ಬೈ ಯಾಕೆ ಮಾಡಬಾರ್ದು, ಹೌದಲ್ವಾ? ಸೊ ಅಲ್ಲಿ ಬೈ ಮಾಡಿರ್ತೀವಿ. ಸೊ ಬೆಳಗ್ಗೆ 9:55 ಅಷ್ಟೊತ್ತಿಗೆ ಫಸ್ಟ್ ಆಫ್ ಆಲ್ ಗ್ಯಾಪ್ ಡೌನ್ ಓಪನ್ ಆಗಿ 9:30 ಆ ಸೆಲ್ ಸಿಗ್ನಲ್ ಬಂದಿರೋದು. ಅಷ್ಟೊತ್ತಿಗೆ ಸೈಡ್ ವೇ ಸ್ಟಾರ್ಟ್, ಇಲ್ಲಿ ಜಿಗ್ಜ್ಯಾಗ್ ಪ್ರಿಪ್ರೇಷನ್ ಬಂದುಬಿಟ್ಟಿದೆ. ನಾವು ಅಲ್ಲಿ ಟ್ರೇಡ್ ತೊಗೊಳ್ಳೋದಿಲ್ಲ. ಸೊ ಜಿಗ್ಜ್ಯಾಗು ಇದು ಕನ್ಫರ್ಮ್ ಆದಮೇಲೆ ಟ್ರೇಡ್ ಇನಿಷಿಯೇಟ್ ಮಾಡಿರ್ತೀವಿ. ಕನ್ಫರ್ಮ್ ಆಗಿರೋದು 9:55ಗೆ. ಸೊ ಅಲ್ಲಿ ನಾವು ಬೈ ಮಾಡಿರ್ತೀವಿ. ಆ ಟೈಮ್ಗೆ ಪ್ರೈಸ್ ಎಷ್ಟಿತ್ತು ನೋಡಿ, 1255.55. ಮತ್ತು ಇದು ನಾನು ಪ್ರೈಸ್ ಹೇಳ್ತಿರೋದು ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಇದನ್ನು ನೋಡಿಕೊಂಡೆ ನಾವು ಫ್ಯೂಚರ್ಸ್ ಅಥವಾ ಆಪ್ಷನ್ಸಲ್ಲಿ ಡೈರೆಕ್ಟಾಗಿ ಹಾಗೆ ಟ್ರೇಡ್ ಮಾಡ್ಬೋದು. ಇದು ನಾನು ಪ್ರಿವಿಯಸ್ ಆಗು ಸುಮಾರು ಸತಿ ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ ನಾವು ಬೈ ಮಾಡಿದ್ದೀವಿ. ಬೈ ಮಾಡಾದಮೇಲೆ ಏನಾಯಿತು, ಪ್ರೈಸ್ ಅಲ್ಲಿಂದ ಶಾರ್ಪಾಗಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗ್ತಿರೋವಾಗ ID3 ಅಲ್ಲಿ ನೋಡಿ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಸೆಲ್ ಸಿಗ್ನಲ್ ಬರ್ತಿದೆ. ಓಕೆ, ಸೊ ಈ ಜಿಗ್ಜ್ಯಾಗ್ ಸಿಗ್ನಲ್ ಬಂದಿರೋದು ಬಂದು 22 ಮಾರ್ಚ್ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ.
ಸೊ ಆ ಜಿಗ್ಜ್ಯಾಗ್ ಬಂದಾಗ ಏನರ್ಥ, ಇಲ್ಲಿಂದ ಪ್ರೈಸ್ ಮತ್ತೆ ರಿವರ್ಸ್ ಆಗ್ಬೋದು ಅಂತ ಅರ್ಥ. ಹಾಗಾಗಿ ನಾವೇನು ಮಾಡ್ತೀವಿ, ಬೈ ಮಾಡಿರೋದನ್ನು ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಸೊ ಅಷ್ಟೊತ್ತಿಗೆ ಪ್ರೈಸ್ ಬಂದು 1271 ನಡೀತಿದೆ. ಓಕೆ, ಸೊ ಇಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಶಾರ್ಟ್ ಪೊಸಿಷನ್ ತೊಗೊಂಡಾದಮೇಲೆ ಏನಾಯ್ತು ಇಲ್ಲಿ ಅಂದರೆ, ಪ್ರೈಸ್ ಇಮಿಡಿಯೇಟಾಗಿ ಡೌನ್ ಬರಲಿಲ್ಲ, ಸ್ವಲ್ಪ ಹೊತ್ತು ಅಲ್ಲಲ್ಲೇ ಇತ್ತು. ಅದಾದಮೇಲೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಬೈ ಸಿಗ್ನಲ್ ಬಂದಿದೆ. ಓಕೆ, ಸೊ ನಾರ್ಮಲಿ ನಾವು ಶಾರ್ಟ್ ಮಾಡಿದ್ದೀವಿ, ಪ್ರೈಸ್ ಮೇಲೆ ಹೋಗೋವಾಗ ಬೈ ಸಿಗ್ನಲ್ ಬಂದಿದೆ ಅಂದರೆ ಶಾರ್ಟ್ನ ಆ್ಯಕ್ಚುಲಿ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳೋಂಥ ಜಾಗ. ಬಟ್ ಈ ಬೈ ಸಿಗ್ನಲ್ ಬಂದಿರೋ ಕಡೆ ID3 ಮತ್ತು ಇಂಟ್ರಾ ವೀಕಲ್ಲಿ ಬೇರೆ ಅಡಿಷ್ನಲ್ ಸಿಗ್ನಲ್ ಕೊಡ್ತಿದೆ, ಇದು ಮೇಲೆ ಹೋಗಲ್ಲ, ಫರ್ದರ್ ಮೇಲೆ ಹೋಗಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಡ್ತಿದೆ. ಹಾಗಾಗಿ ನಾವೇನು ಮಾಡಿದ್ವಿ, ಶಾರ್ಟ್ ಪೊಸಿಷನ್ನು ಎಕ್ಸಿಟ್ ಮಾಡಿಲ್ಲ, ಬೈ ಅಂತೂ ಮಾಡೇ ಇಲ್ಲ, ಆ ಶಾರ್ಟ್ನ ಹಾಗೆ ಹೋಲ್ಡ್ ಮಾಡಿಟ್ಟಿದ್ವಿ. ಹೋಲ್ಡ್ ಮಾಡಿರೋವಾಗ ಏನಾಯಿತು, ಪ್ರೈಸ್ ಅಲ್ಲಿಂದ ಮತ್ತೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಡೌನ್ ಬರ್ತಾ ಬರ್ತಾ ಆವತ್ತಿನ ದಿವಸನೇ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಡೌನ್ ಬರೋವಾಗ ಇಂಟ್ರಾ ವೀಕಲ್ಲಿ ಕೆಳಗಡೆ ಜಿಗ್ಜ್ಯಾಗ್ ಬೈ ಸಿಗ್ನಲ್ ಪ್ರಿಪೇರ್ ಆಗ್ತಿದೆ. ಇವಾಗ ಈ ಜಿಗ್ಜ್ಯಾಗ್ ಕನ್ಫರ್ಮ್ ಆಗೋದು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ 3:30ಗೆ. ಸೊ 3:30ಗೆ ಆ ಸಿಗ್ನಲ್ ಬಂದು ನಾನು ಯಾವಾಗ ಆ್ಯಕ್ಷನ್ ಮಾಡಲಿ? ಹಾಗಾಗಿ ನಾವೇನು ಮಾಡ್ತೀವಿ, ಆ ಸಿಗ್ನಲ್ ಕನ್ಫರ್ಮ್ ಆಗಲಿ, ಮಾರನೇ ದಿವಸ ಬೆಳಗ್ಗೆ ಆ್ಯಕ್ಷನ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡಿರ್ತೀವಿ. ಸೊ ಆ ಸಿಗ್ನಲ್ ಕನ್ಫರ್ಮ್ ಆಯಿತು 3:30ಗೆ. ಮಾರನೇ ದಿವಸ 26ನೇ ತಾರೀಕು ಮಾರ್ಕೆಟ್ ಓಪನ್ ಆಗ್ತಾನೆ ಇಮಿಡಿಯೇಟಾಗಿ ಶಾರ್ಟ್ ಪೊಸಿಷನ್ ಎಕ್ಸಿಟ್ ಮಾಡ್ಕೊತೀವಿ. ಏನಕ್ಕೆ ಇಮಿಡಿಯೇಟಾಗಿ ಮಾಡ್ಕೊತೀವಿ ಅಂದರೆ, ಫಸ್ಟ್ ಆಫ್ ಆಲ್ ಇದು ಸೈಡ್ ವೇಸಲ್ಲಿದೆ. ಸೈಡ್ ವೇಸಲ್ಲಿರೋವಾಗ ಒಂದು ಏನು ಕ್ಲಾರಿಟಿ ಇರಬೇಕು ಅಂದರೆ, ಇಲ್ಲಿ ಇನ್ನೂ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಅಂತ ಕಾಯೋಂಥ ಜಾಗ ಅಲ್ಲ. ಆದಷ್ಟು ಬೇಗ ಪ್ರಾಫಿಟ್ ಸೆಕ್ಯೂರ್ ಮಾಡ್ತಾ ಇರಬೇಕು ಸೈಡ್ ವೇಸ್ ಮಾರ್ಕೆಟಲ್ಲಿ, ಅಲ್ವಾ? ಸೊ ಅದರಿಂದ ಏನು ಮಾಡಿದ್ವಿ, ಮಾರ್ಕೆಟ್ ಓಪನ್ ಆಗ್ತಾನೆ ಅಲ್ಲಿ ಶಾರ್ಟ್ ಎಕ್ಸಿಟ್ ಮಾಡ್ತೀವಿ. ಶಾರ್ಟ್ ಎಕ್ಸಿಟ್ ಮಾಡೋದಲ್ಲದೆ ಲಾಂಗು ತೊಗೊತೀವಿ. ಏನಕ್ಕೆ ಹೇಳಿ, ಜಿಗ್ಜ್ಯಾಗ್ ಬಂದಿದೆಯಲ್ಲ, ಜಿಗ್ಜ್ಯಾಗ್ ಬಂದರೆ ಏನರ್ಥ, ಇಲ್ಲಿಂದ ಪ್ರೈಸ್ ಮೇಲೆ ಹೋಗುತ್ತೆ ಅನ್ನೋದು ಅರ್ಥ. ಕರೆಕ್ಟ್? ಸೊ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳೋವಾಗ ಪ್ರೈಸ್ ಬಂದು 1262.25. ಸೊ ಈ ಪ್ರೈಸ್ಗೆ ನಾವು ಶಾರ್ಟ್ ಎಕ್ಸಿಟ್ ಲಾಂಗು ತೊಗೊಂಡಿರ್ತೀವಿ. ಲಾಂಗ್ ತೊಗೊಂಡಾದಮೇಲೆ ಏನಾಯ್ತಪ್ಪ ಅಂದರೆ, ಪ್ರೈಸ್ ಅಲ್ಲಲ್ಲೇ ಇದ್ಬಿಡ್ತು ಥ್ರೂ ಔಟ್ ದ ಡೇ ಅಲ್ಲಲ್ಲೇ ಇದ್ಬಿಡ್ತು. ಅದಾದಮೇಲೆ ಮಾರನೇ ದಿವಸ ಸ್ವಲ್ಪ ಮೇಲೆ ಹೋಗೋವಾಗ ID3ಅಲ್ಲಿ ಮತ್ತು ಟಾಪಲ್ಲಿ ಒಂದು ಜಿಗ್ಜ್ಯಾಗ್ ಸೆಲ್ ಸಿಗ್ನಲ್ ಬಂದಿದೆ. ಈ ಜಾಗದಲ್ಲಿ ಹೋಗಿ ನಾವು ಲಾಂಗನ್ನು ಎಕ್ಸಿಟ್ ಮಾಡಿರ್ತೀವಿ. ಲಾಂಗ್ ಎಕ್ಸಿಟ್ ಮಾಡೋದಲ್ಲದೆ ಶಾರ್ಟ್ ಪೊಸಿಷನ್ನು ತೊಗೊಂಡಿರ್ತೀವಿ. ಸೊ ಅಷ್ಟೊತ್ತಿಗೆ ಪ್ರೈಸ್ ಬಂದು 1258.85. ಓಕೆ, ಸೊ ಇಲ್ಲೇನಾಗಿದೆ ಅಂದರೆ, ನಾವು ಬೈ ಮಾಡಿದ್ದು 1262.25ಗೆ, ಎಕ್ಸಿಟ್ ಮಾಡ್ತಿರೋದು 1258.85. ಈ ಟ್ರೇಡಲ್ಲಿ ನಮಗೆ ಮೈನಸ್ ಆಗಿದೆ. ಇದೇ ಟ್ರೇಡ್ ನೀವು ಆಪ್ಷನ್ಸಲ್ಲಿ ಮಾಡಿದ್ರೂ ಇಲ್ಲಿ ನಿಮಗೆ ಮೈನಸ್ ಆಗಿರೋದು ಏನಕ್ಕಪ್ಪ ಅಂದರೆ, ಎಂಟ್ರಿ ತೊಗೊಂಡಾದಮೇಲೆ ನಿಮಗೆ ಸುಮಾರು ಹೊತ್ತು ಪ್ರೈಸ್ ಅಲ್ಲಲ್ಲೇ ಇದ್ಬಿಡ್ತು. ಮಾರನೇ ದಿವಸ ಸ್ವಲ್ಪ ಮೇಲೆ ಹೋದ್ರೂ ನಿಮ್ಮ ಪ್ರೀಮಿಯಮ್ ಅಷ್ಟು ಇನ್ಕ್ರೀಸ್ ಆಗಿರಲ್ಲ. ಸೊ ಅಲ್ಲಿ ನಾವು ಎಕ್ಸಿಟ್ ಆ್ಯಂಡ್ ರಿವರ್ಸ್ ಮಾಡಿರ್ತೀವಿ. ಅಂದರೆ ಆಪ್ಷನ್ಸಲ್ಲಿ ಕಾಲ್ ಎಕ್ಸಿಟ್ ಮಾಡಿ ಪುಟ್ ತೊಗೊಂಡಿರ್ತೀವಿ, ಫ್ಯೂಚರಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊಂಡಿರ್ತೀವಿ, ಅಲ್ವಾ? ಸೊ ಶಾರ್ಟ್ ತೊಗೊಂಡಾದಮೇಲೆ ಏನಾಯಿತು, ಅಲ್ಲಿಂದ ಪ್ರೈಸ್ ಫರ್ದರ್ ಡೌನ್ ಬಂದು ಇಂಟ್ರಾ ವೀಕಲ್ಲಿ ಕೆಳಗಡೆ ನೋಡಿ ಜಿಗ್ಜ್ಯಾಗ್ ಮತ್ತು ಅದಿನ್ನೂ ಸೈಡ್ ವೇಸಲ್ಲಿ ಬೇರೆ ಇದೆ, ಜಿಗ್ಜ್ಯಾಗು ಮಿಡ್ ಸಿಗ್ನಲ್ಲು ಬಂದಿದೆ ಅಲ್ಲಿ. ಸೊ ಹಾಗಾಗಿ ಈ ಜಾಗದಲ್ಲಿ ಶಾರ್ಟ್ ಮತ್ತೆ ಎಕ್ಸಿಟ್ ಮಾಡಿ ಲಾಂಗ್. ಸೊ ಈ ಸಿಗ್ನಲ್ ಬಂದಿರೋದು ನಮಗೆ 27ನೇ ತಾರೀಕು ಮಾರ್ಚಲ್ಲೇ 1:55 ಮಧ್ಯಾಹ್ನ ಅಷ್ಟೊತ್ತಿಗೆ. ಸೊ ಆ ಟೈಮ್ ಅಷ್ಟೊತ್ತಿಗೆ ಪ್ರೈಸ್ ಬಂದ್ಬಿಟ್ಟು 1249.85. ಓಕೆ, ನಾವು ಶಾರ್ಟ್ ತೊಗೊಂಡಿದ್ದು 1258.85ಗೆ, ಇವಾಗ 249.85ಗೆ ಶಾರ್ಟ್ ಎಕ್ಸಿಟ್ ಮಾಡಿ ಮತ್ತೆ ಲಾಂಗ್ ತೊಗೊಂಡಿದ್ದೀವಿ. ಲಾಂಗ್ ತೊಗೊಂಡ್ವಾ, ತಿರ್ಗಾ ಅಲ್ಲಿಂದ ಪ್ರೈಸ್ ಸ್ವಲ್ಪ ಮೇಲೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 28ನೇ ತಾರೀಕು ಮಾರ್ಚ್ ಅಲ್ಲಿ ಏನಾಗಿದೆ, ಬೆಳಗ್ಗೆ ನೋಡಿ 28ನೇ ತಾರೀಕು ಮಾರ್ಚ್ ಮುಂಚೆನೇ ಏನಾಗಿದೆ ಅಂದರೆ, ಪ್ರೀವಿಯಸ್ ಡೇ 27ನೇ ತಾರೀಕೆ ಪ್ರೈಸ್ ನಾವು ಬೈ ಮಾಡಾದಮೇಲೆ ಇಮಿಡಿಯೇಟ್ ಮೇಲೋಗಿದೆ. ಮೇಲೋಗೋವಾಗ ಟಾಪಲ್ಲೊಂದು ID3ಅಲ್ಲಿ ನೋಡಿ ಜಿಗ್ಜ್ಯಾಗ್ ಸಿಗ್ನಲ್ ಬಂದಿದೆ. ಬಟ್ ಅದು 3:30ಗೆ ಕನ್ಫರ್ಮ್ ಆಗೋದು, ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಅದು ಪ್ರಿಪ್ರೇಷನ್ ಬಂದಿದೆ. ಸೊ ಹಾಗಾಗಿ ಅಲ್ಲಿ ವೆಯ್ಟ್ ಮಾಡಿರ್ತೀವಿ. ವೆಯ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗ್ತಾನೆ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊಳ್ಳೋಣ ಅನ್ನೋದು ಪ್ಲ್ಯಾನ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಯ್ತಪ್ಪ ಅಂದರೆ, ಬೆಳಗ್ಗೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿರೋ ಥರ ತೋರಿಸಿ ಅಲ್ಲಿಂದ ಶಾರ್ಪಾಗಿ ಸ್ವಲ್ಪ ಡೌನ್ ಬಂದ್ಬಿಡ್ತು. ಸೊ ನೀವು 28th ಮಾರ್ಚ್ ನೋಡಿದ್ರೆ 1260
ಓಪನಿಂಗ್ ಪ್ರೈಸ್ ತೋರಿಸಿದೆ, ಹೈ ಮಾಡಿರೋದು ಅಷ್ಟೇ. ಬಟ್ ನೀವು ಆರ್ಡ್ರ್ ಹಾಕೋಣ ಅಂತ ಹೋಗಿದರೆ ನಿಮ್ಗೆ ಖಂಡಿತ 1260 ಸಿಕ್ಕಿರಲ್ಲ, ನಿಮಗೆ ಅರೌಂಡ್ 1253 ಈ ರೇಟಿಗೆ ನಿಮಗೆ ಎಕ್ಸಿಟ್ ಸಿಕ್ಕಿರೋದು. ಏನಪ್ಪ ಇಷ್ಟು ಡಿಫ್ರೆನ್ಸ್ ಅಂತ ನೀವು ಅನ್ಕೋಬೋದು, ಬಟ್ ಆ ರೇಟ್ ನಿಮ್ಗೆ ಸಿಕ್ಕೇ ಇಲ್ಲ. ತೋರಿಸಿದೆ ಅಷ್ಟೇ ನಿಮ್ಗೆ ಟರ್ಮಿನಲಲ್ಲಿ, ಬಟ್ ಸಿಕ್ಕೇ ಇಲ್ಲ ಆ ರೇಟ್. ಸೊ ಸಿಕ್ಕಿದ ರೇಟಿಗೆ ನಾವು ಮಾಡಲೇಬೇಕಲ್ವಾ. ಸೊ 1253ಗೆ ಲಾಂಗ್ ಎಕ್ಸಿಟ್ ಶಾರ್ಟ್ ತೊಗೊತೀವಿ. ಶಾರ್ಟ್ ತೊಗೊಂಡಾದಮೇಲೆ ಮ್ಯಾಟ್ರ್ ಆಫ್ ನೋ ಟೈಮ್ ಪ್ರೈಸ್ ಫರ್ದರ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಿರೋವಾಗ ಮತ್ತೆ ಅದೇ ಇಂಟ್ರಾ ವೀಕಲ್ಲಿ ಅದೇ ಜಾಗದಲ್ಲಿ ಪ್ರೀವಿಯಸ್ ಆಗಿ ಬಂದಿರೋ ಕಡೆನೇ ಒಂದು ಜಿಗ್ಜ್ಯಾಗ್ ಬೈ ಸಿಗ್ನಲ್, ಮಿಡ್ ಸಿಗ್ನಲ್ಲು ಅಡ್ಡ ಬಂದಿದೆ, ಸೈಡ್ ವೇಸ್ ಬೇರೆ. ಸೊ ಹಾಗಾಗಿ ಶಾರ್ಟ್ ಎಕ್ಸಿಟ್ ಲಾಂಗ್. ಈ ಏನಪ್ಪ ಇದು ಮಾಡಿದ್ದನ್ನೇ ಮಾಡ್ತಾಯಿದ್ದೀವಿ ಅಂತ ನೀವು ಅನ್ಕೋಬೋದು, ಬಟ್ ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಇದೆ. ಓಕೆ, ಸೈಡ್ ವೇಸ್ ಮಾರ್ಕೆಟಲ್ಲಿ ಏನಾಗುತ್ತೆ, ಪ್ರೈಸ್ ಅಲ್ಲಲ್ಲೇ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗ್ತಿರೋವಾಗ ನಮಗೆ ಬೈ ಸೆಲ್ ಆಪರ್ಚುನಿಟೀಸ್ ಬರ್ತಾನೆ ಇರುತ್ತೆ ಅದರಲ್ಲಿ. ಓಕೆ, ಸೊ ಇಲ್ಲಿ 9:55 ಅಷ್ಟೊತ್ತಿಗೆ ನಾವೇನು ಮಾಡಿದ್ದೀವಿ, ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಂಡಿದ್ದೀವಿ. ಅಷ್ಟೊತ್ತಿಗೆ ಪ್ರೈಸ್ ಬಂದು 1250, ನಾವು ಶಾರ್ಟ್ ಮಾಡಿರೋ 1253ಗೆ 250 ಎಲ್ಲ ನಾವು ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಂಡ್ಬಿಟ್ಟಿದ್ದೀವಿ. ಓಕೆ, ಇದರಲ್ಲಿ ಒಂದು ಏನಪ್ಪ ಆಗುತ್ತಂದರೆ ಪ್ರೀವಿಯಸ್ ಟ್ರೇಡ್ಸ್ ಎಲ್ಲ ನೋಡಿದ್ರೆ ನಿಮಗೆ ಒಂದೊಂದು ಟ್ರೇಡಲ್ಲಿ ಆಲ್ಮೋಸ್ಟ್ 8-10 ಪಾಯಿಂಟ್, ಮೋರ್ ದ್ಯಾನ್ 10 ಪಾಯಿಂಟ್ಸ್ ಮೂವ್ಮೆಂಟ್ ಎಲ್ಲ ಒಂದೊಂದು ಟ್ರೇಡಲ್ಲಿ ಸಿಕ್ಕಿದೆ. ಬಟ್ ಈ ಟ್ರೇಡಲ್ಲಿ ಬರೀ 3 ಪಾಯಿಂಟ್ ಸಿಕ್ಕಿದೆ. ಓಕೆ, ನಾರ್ಮಲಿ ಈ ಪಾಯಿಂಟ್ ಏನಕ್ಕೆ ಹೇಳ್ತೀನಿ ಅಂದರೆ, ನಾರ್ಮಲ್ ಆಗಿ ಟ್ರೇಡರ್ಸ್ ಟ್ರೇಡ್ ಮಾಡ್ತಿರೋವಾಗ ಒಂದು ಪರ್ಟಿಕ್ಯುಲರ್ ಟ್ರೇಡಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬಂದುಬಿಟ್ಟಿದೆ ಅಂದರೆ ಅವ್ರ ಮೈಂಡ್ ಬಂದ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದೇ ಥರ ಸಿಮಿಲರ್ ಪ್ರಾಫಿಟ್ಟೇ ಎವ್ರಿ ಟ್ರೇಡ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಆ ಎಕ್ಸ್ಪೆಕ್ಟ್ ಮಾಡ್ತಿರೋವಾಗ ಏನಾಗಿರುತ್ತೆ, ಒಂದು ಯಾವುದೋ ಟ್ರೇಡಲ್ಲಿ ಸ್ಮಾಲ್ ಪ್ರಾಫಿಟ್ ತೋರಿಸಿರುತ್ತೆ, ನೀವು ಅಲ್ಲಿ ಕಾದಿರ್ತೀರ ಎಕ್ಸಿಟ್ ಮಾಡಿದೆ, ಯಾಕಂದರೆ ಪ್ರೀವಿಯಸ್ ಟ್ರೇಡಲ್ಲಿ ಜಾಸ್ತಿ ಬಂತಲ್ಲ, ಅದೇ ಥರ ಇಲ್ಲೂ ಬರುತ್ತೆ ಅಂತ ನೀವು ಕಾದಿರ್ತೀರ. ಬಟ್ ಅದೇನಾಗುತ್ತೆ, ಸ್ವಲ್ಪ ಪ್ರಾಫಿಟ್ ತೋರಿಸಿ ಅಲ್ಲಿಂದ ರಿವರ್ಸ್ ಆಗಿಬಿಟ್ಟಿರುತ್ತೆ. ನಿಮಗೆ ಕಣ್ಣಿಗೆ ಕಾಣಿಸಿರೋ ಪ್ರಾಫಿಟ್ಟು ಕೈಗೆ ಸಿಗಲ್ಲ. ಓಕೆ, ಬಟ್ ಇಲ್ಲಿ ಡೈನಮಿಕ್ ಲೈವಲ್ಲಿ ನಾವೇನು ಮಾಡ್ತಿದ್ದೀವಿ, ನಮ್ಗೆ ಯಾವುದೇ ಟ್ರೇಡಲ್ಲಿ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬೈ ಮಾಡು ಅಂತ ಒಂದು ಸಿಗ್ನಲ್ ಕೊಡ್ತು, ಬೈ ಮಾಡಿದ್ವಿ. ಬೈ ಮಾಡಾದಮೇಲೆ ಸೆಲ್ ಮಾಡು ಅಂತ ಇನ್ನೊಂದು ಸಿಗ್ನಲ್ ಕೊಡ್ತು, ಬೈ ಮಾಡಿರೋದನ್ನ ಸೆಲ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಂಡ್ವಿ. ಈ ಸಿಗ್ನಲ್ ಬಂದು ಇನ್ನೊಂದು ಸಿಗ್ನಲ್ ಎಕ್ಸಿಟ್ ಅನ್ನೋ ಟೈಮ್ ಅಷ್ಟೊತ್ತಿಗೆ ಎಷ್ಟು ಪ್ರಾಫಿಟ್ ಅದರಲ್ಲಿ ಸಿಗುತ್ತೆ ಅನ್ನೋದು ನಾವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಸುಮ್ಮನೆ ಅದು ಹೇಳಿದ್ದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಓಕೆ, 1250ಗೆ ನಾವು ಲಾಂಗ್ ತೊಗೊಂಡಾದಮೇಲೆ 9:55ಗೆ 28ನೇ ತಾರೀಕು ನಾವು ಲಾಂಗ್ ತೊಗೊಂಡಾದಮೇಲೆ ಅಲ್ಲಿಂದ ಶಾರ್ಪಾಗಿ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗ್ತಿರೋವಾಗ ನೋಡಿ, ಇಂಟ್ರಾ ವೀಕಲ್ಲಿ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಬಂದ್ಬಿಡ್ತು. ಓಕೆ, ಈ ಜಿಗ್ಜ್ಯಾಗ್ ಬಂದಾಗ ಮತ್ತೆ ನಾವೇನು ಮಾಡ್ತೀವಿ, ಲಾಂಗನ್ನು ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಅಷ್ಟೊತ್ತಿಗೆ ಪ್ರೈಸ್ ಬಂದು 1257.20. ಓಕೆ, ಸೊ ಅಲ್ಲಿಗೆ ಶಾರ್ಟ್ ತೊಗೊಂಡ್ವಿ. ಶಾರ್ಟ್ ತೊಗೊಂಡಾದಮೇಲೆ ಆವತ್ತಿನ ದಿವಸನೇ ಮತ್ತೆ ಪ್ರೈಸ್ ಶಾರ್ಪ್ ಡೌನ್. ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಮುಂಚೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಶಾರ್ಪಾಗಿ ಡೌನ್ ಬರುತ್ತೆ. ಡೌನ್ ಬರೋವಾಗ ಕೆಳಗಡೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಪ್ರಿಪ್ರೇಷನ್ ಇದೆ, ಪ್ಲಸ್ ಅದು ಸೈಡ್ ವೇಸಲ್ಲಿ ಬೇರೆ ಇದೆ, ಪ್ಲಸ್ ವೀಕೆಂಡ್ ಬೇರೆ ಅಲ್ವಾ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಎಸ್ಪೆಷಲಿ ವೀಕೆಂಡ್ ಅಂದರೆ 28ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆಗಿ 29, 30, 31 3 ದಿವಸ ಹಾಲಿಡೇಸ್ ಬರ್ತಿದೆ. ನೀವು ಆಪ್ಷನ್ ಪೊಸಿಷನ್ನ ಹಾಗೆ ನೀವು ಹೋಲ್ಡ್ ಮಾಡಿದ್ರಂದರೆ ಏನಾಗುತ್ತೆ, ಪ್ರೀಮಿಯಮ್ಮು ನಿಮ್ಮದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಆ 3 ಡೇಸ್ ಹಾಲಿಡೇಸಲ್ಲಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಶಾರ್ಟ್ ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀವಿ ಕ್ಲೋಸಿಂಗಲ್ಲೇ, ಆ ಸಿಗ್ನಲ್ ಕನ್ಫರ್ಮ್ ಆಗೋಕ್ಕೆ ಮುಂಚೆನೇ. ಓಕೆ, ಸೊ ಕ್ಲೋಸಿಂಗಲ್ಲಿ ನೀವು ಏನಪ್ಪ ಪ್ರೈಸ್ ಅಂತ ನೋಡಿದ್ರೆ 1248.10. ನಾವು ಶಾರ್ಟ್ ಮಾಡಿದ್ದು 1257.20ಗೆ. ಓಕೆ, ಸೊ ಈ ಥರ ನಾವು ಎವ್ರಿ ಪಾಯಿಂಟ್ ಟು ಪಾಯಿಂಟ್ ಟ್ರೇಡ್ ಮಾಡ್ಕೊಂಡು ಹೋಗಿರ್ಬೋದು. ಸೊ ಈ ಡೈನಮಿಕ್ ಲೈವಲ್ಲಿ ಇವಾಗ ನೀವು ನೋಡಿದ್ರಲ್ಲಿ ನಿಮ್ಗೇನು ಒಂದು ನೀವು ಯಾವ ಥರ ಅರ್ಥ ಮಾಡ್ಕೊಂಡ್ರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಫಸ್ಟ್ ಟೈಮ್ ಡೈನಮಿಕ್ ಲೈವ್ ನೋಡಿದಾಗ ಫಸ್ಟ್ ಸ್ಟಂಡ್ ಆಗಿಬಿಟ್ಟೆ ನಾನು. ತುಂಬ ಒಂಥರ ಏನಾಗೋಯ್ತು, ಆಶ್ಚರ್ಯ ಆಗೋಯ್ತು ನನಗೆ. ಏನಕ್ಕೆ ಅಂದರೆ, ಪ್ರೈಸ್ ಮೇಲೆ ಹೋಗ್ತಿರುವಾಗ ಟಾಪಲ್ಲಿ ಒಂದು ಸಿಗ್ನಲು, ಪ್ರೈಸ್ ಕೆಳಗೆ ಬರ್ತಿರುವಾಗ ಬಾಟಮಲ್ಲಿ ಒಂದು ಸಿಗ್ನಲು, ಅಲ್ಲಿಂದನೇ ರಿವರ್ಸ್ ಆಗಿದೆ ಪ್ರೈಸ್. ಟಾಪು ಬಾಟಮ್ ಆ ಡೈನಮಿಕ್ ಲೈವೇ ಆಟೋಮೆಟಿಕ್ಕಾಗಿ ನಮ್ಗೆ ಐಡೆಂಟಿಫೈ ಮಾಡ್ತಿದೆ ಅಂದರೆ ಇನ್ನೇನು ಬೇಕು ನಮಗೆ ಆ್ಯಸ್ ಎ ಟ್ರೇಡರ್, ನಮ್ಗೆ ಇನ್ನೇನು ಬೇಕು ಹೇಳಿ.
ಇಲ್ಲಿಂದ ಟರ್ನ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್, ಅಲ್ಲಿಂದ ಟರ್ನ್ ಆಗುತ್ತೆ ಅಂತ ಇನ್ನೊಂದು ಇನ್ಫಾರ್ಮೇಷನ್. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಫ್ಯೂಚರಲ್ಲಿ ಟ್ರೇಡ್ ಮಾಡಿದ್ರೆ ಯಾವ ಥರ ಟ್ರೇಡ್ ಮಾಡಬೇಕು, ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿದ್ರೆ ಇಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು, ಇಷ್ಟೇ. ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ಅದೇ ಥರ ಈ ಟ್ರೇಡಿಂಗ್ ಬಂದ್ಬಿಟ್ಟು ಅಷ್ಟು ಸ್ಮೂತಾಗಿ ನಡೆದ್ಬಿಡತ್ತಾ ಅಂತ ನೀವು ಅಂದ್ಕೊಳ್ಳೋವಾಗ ಖಂಡಿತ ಇದು ಸ್ಮೂತಾಗೇ ನಡೆದಿರೋದು. ಬಟ್ ಸರ್ಟನ್ ಪ್ಲೇಸಸ್ಸಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ, 22ನೇ ತಾರೀಕು ನಾವು ಪ್ರೈಸ್ ಬೈ ಮಾಡಿ ಮೇಲೆ ಹೋಗೋವಾಗ ನಾವು ಅಲ್ಲಿ ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊಂಡಿದ್ದೀವಿ. 1271ಗೆ ನಾವು ಶಾರ್ಟ್ ಮಾಡಿದ್ದು. ಶಾರ್ಟ್ ಮಾಡಾದಮೇಲೆ ಅಲ್ಲಿಂದ ಪ್ರೈಸ್ ಫರ್ದರ್ ಮೇಲೆ ಹೋಗಿದೆ, 1279 ತನಕನೂ ಹೋಗಿದೆ. ಬಟ್ ನಾವು ಎಕ್ಸಿಟ್ ಮಾಡಿಲ್ಲ. ಆ ಸಿಸ್ಟಮ್ ನಮಗೆ ಎಕ್ಸಿಟ್ ಮಾಡು ಅಂತ ಹೇಳಿಲ್ಲ. ಆ ಸಿಸ್ಟಮ್ ಎಕ್ಸಿಟ್ ಮಾಡು ಅಂತ ಹೇಳೋ ತನಕ ನಾವು ಮಾಡಲ್ಲ. ಓಕೆ, ಅದೇನು ಹೇಳುತ್ತೋ ಅದನ್ನು ಫಾಲೋ ಮಾಡೋಣ. ಪ್ರಾಫಿಟ್ ಆಗಲಿ ಮೈನಸ್ ಆಗಲಿ, ಇಷ್ಟು ಟ್ರೇಡ್ಸಲ್ಲಿ ಒಂದು ಮೈನಸ್ ಟ್ರೇಡು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಹೌದಲ್ವಾ? ಸೊ ಅದೇನು ಹೇಳುತ್ತೋ ಮಾಡೋಣ ಅಂತ ನಾವಲ್ಲಿ ವೆಯ್ಟ್ ಮಾಡಿರ್ತೀವಿ. 271ಗೆ ಶಾರ್ಟ್ ಮಾಡಿ 1279ಗೆ ಹೋಗಿ ಅಲ್ಲಿಂದ ಡೌನ್ ಬಂದಿರೋದು. ಸೊ ನಿಮ್ಮ ಪ್ರೈಸ್ ಬಂದು ನಿಮ್ಮ ಪೊಸಿಷನ್ಗೆ ಆಪೋಸಿಟ್ ಮೂವ್ಮೆಂಟ್ ಆಗ್ತಿರೋವಾಗ ಅಲ್ಲಿ ಪ್ಯಾನಿಕ್ ಆಗದೆ, ಯಾವುದೇ ಥರದ್ದು ಕನ್ಫ್ಯೂಷನ್ಗೆ ಜಾಗ ಕೊಡದೆ, ಸಿಸ್ಟಮ್ ಹೇಳಿದ್ದನ್ನು ಫಾಲೋ ಮಾಡೋಣ ಅಂತ ಆರಾಮಾಗಿದ್ಬಿಟ್ಟಿದ್ದರೆ ಅಷ್ಟೇ ಸಾಕು. ಸೊ ಅದೇ ಥರ 26ನೇ ತಾರೀಕು ಮಾರ್ಕೆಟ್ ಓಪನ್ ಆಗ್ತಾನೆ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಂಡ್ವಲ್ಲ 9:15 ಅಷ್ಟೊತ್ತಿಗೆ 1262.25ಗೆ ಲಾಂಗ್ ತೊಗೊಂಡಾದಮೇಲೆ ಪ್ರೈಸ್ ಇಮಿಡಿಯೇಟಾಗಿ ಮೇಲೆ ಹೋಗಿಲ್ಲ. ಲಾಂಗ್ ತೊಗೊಂಡಾದಮೇಲೆ ಪ್ರೈಸ್ ಆ್ಯಕ್ಚುಲಿ ಸ್ವಲ್ಪ ಇನ್ನೂ ಫರ್ದರ್ ಡೌನ್ ಬಂತು. ಎಷ್ಟು ಡೌನ್ ಬಂತು ಅಂದರೆ 1251 ತನಕನೂ ಡೌನ್ ಬಂತು. ಆಲ್ಮೋಸ್ಟ್ 11 ಪಾಯಿಂಟ್ ಡೌನ್ ಬಂದಿದೆ. ಬಟ್ ಇದ್ರೂ ಡೈನಮಿಕ್ ಲೈವ್ ನಮಗೆ ಎಕ್ಸಿಟ್ ಮಾಡಿ ಅಂತ ಹೇಳಿಲ್ಲ. ಎಕ್ಸಿಟ್ ಮಾಡಿ ಅಂತ ಹೇಳದೇ ಇರೋದ್ರಿಂದ ನಾವೇನು ಮಾಡಿದ್ವಿ, ಆ ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡಿಟ್ಟಿದ್ವಿ. ಮತ್ತು 28ನೇ ತಾರೀಕು ಕೊನೆಯಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡ್ವಲ್ಲ 1257ಗೆ ಶಾರ್ಟ್ ಪೊಸಿಷನ್ ತೊಗೊಂಡಾದಮೇಲೆ ಅದು ಇಮಿಡಿಯೇಟ್ ಡೌನ್ ಬರಲಿಲ್ಲ. ಶಾರ್ಟ್ ತೊಗೊಂಡಾದಮೇಲೆ 1264 ತನಕ ಹೋಗಿ ಆಲ್ಮೋಸ್ಟ್ 7 ಪಾಯಿಂಟ್ ನಿಮಗೆ ರಿವರ್ಸಲ್ಲಲ್ಲಿ ಹೋಗಿ ಅಲ್ಲಿಂದ ಡೌನ್ ಬಂದಿರೋದು. ಓಕೆ, ಸೊ ಈ ಪಾಯಿಂಟ್ಸ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಆ ಸಿಸ್ಟಮ್ ಹೇಳೋದನ್ನು ಕಣ್ಮುಚ್ಕೊಂಡು ಫಾಲೋ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನಾವೇನು ಎಕ್ಸ್ಟ್ರಾ ಐಡಿಯಾಸ್ ಯೂಸ್ ಮಾಡಿ ಇಲ್ಲದೇ ಇದೆಲ್ಲ ಯೋಚನೆ ಮಾಡಿ ನಾವೇ ಟೆನ್ಷನ್ ಆಗಿ ನಾವೇ ಪ್ಯಾನಿಕ್ ಮಾಡಿಕೊಂಡು ನಾವೇ ಸ್ಟ್ರೆಸ್ಸಿಗೆ ಬಂದು ಅಲ್ಲಿ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕೆ ಬದಲು ಸಿಸ್ಟಮ್ ಹೇಳಿ ಅದನ್ನು ಫಾಲೋ ಮಾಡೋಣ ಅಂದ್ಬಿಟ್ಟು ಅಷ್ಟನ್ನೇ ಮಾಡಿಬಿಟ್ಟಿದ್ರೆ ಸಾಕು. ಇಷ್ಟು ಟ್ರೇಡ್ಸ್ ಸೈಡ್ವೇಸ್ ಮಾರ್ಕೆಟಲ್ಲಿ ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡ್ಬೋದಾಗಿತ್ತು. ಓಕೆ, ಸೊ ಸೈಡ್ವೇಸ್ ಮಾರ್ಕೆಟಲ್ಲಿ ಹೇಗಪ್ಪ ಟ್ರೇಡ್ ಮಾಡೋದು ಅಂತ ಯಾರೆಲ್ಲ ಟ್ರೇಡರ್ಸ್ ಇವತ್ತಿನ ದಿವಸ ಯೋಚನೆ ಮಾಡ್ತಿದ್ದೀರೋ ಅಂದರೆ, ಎಂಟೈರ್ ವರ್ಲ್ಡಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಡೈನಮಿಕ್ ಲೈವ್ ಒಂದೇ ಸೊಲ್ಯೂಷನ್ ಇದಕ್ಕೆ, ಸೈಡ್ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ. ಸೈಡ್ವೇಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಬಿಡಿ, ಸೈಡ್ವೇಸ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ಬೋದು ಅಂತ ಡೈನಮಿಕ್ ಲೈವ್, ಡೈನಮಿಕ್ ಮೆಂಬರ್ಸ್ ಬಿಟ್ಟು ಬೇರೆ ಯಾರು ಇವತ್ತು ತನಕನೂ ಹೇಳಿದ್ದಿಲ್ಲ. ಓಕೆ, ಸೊ ಇಷ್ಟು 22 ಮಾರ್ಚಿಂದ ಹಿಡಿದು 28 ಮಾರ್ಚ್ ತನಕ 4 ದಿವಸ ಟೋಟಲ್ ಸೈಡ್ವೇಸ್, 4 ಡೇಸ್ ಆಫ್ ಸೈಡ್ವೇಸ್ ಮಾರ್ಕೆಟ್. ಇದರಲ್ಲಿ 8 ಟ್ರೇಡ್ ಆಗಿದೆ. 4 ದಿವಸದಲ್ಲಿ 8 ಟ್ರೇಡ್ ಆಗಿದೆ. ಸರ್ಟನ್ ಡೇಸ್ ಮೋರ್ ದ್ಯಾನ್ 2-3 ಟ್ರೇಡ್ಸು ಆಗಿದೆ, ನೀವು ನೋಡಿದ್ರಿ, ಹೌದಲ್ವಾ? ಈ 8 ಟ್ರೇಡಲ್ಲಿ ನಮಗೆ 7 ಟ್ರೇಡ್ ಪ್ರಾಫಿಟ್ ಆಗಿದೆ, 1 ಟ್ರೇಡ್ ಮೈನಸ್ಸು ಆಗಿದೆ. ಓಕೆ, ಬಟ್ ಟೋಟಲ್ ನೆಟ್ ಪ್ರಾಫಿಟ್ ಅಂತ ತೊಗೊಂಡ್ರೆ ಟೆಕ್ ಮಹೀಂದ್ರ ಅನ್ನೋ ಸ್ಟಾಕಲ್ಲಿ ನಿಮಗೆ ಆಲ್ಮೋಸ್ಟ್ 52.25 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಿರ್ತೀರಾ ಇಷ್ಟು ಮೂಮೆಂಟಲ್ಲಿ. ಓಕೆ, ನೀವು ಓವರಾಲ್ ಈ ರೇಂಜ್ ಎಷ್ಟಪ್ಪ ಅಂತ ನೀವು ನೋಡಿದ್ರೆ 1248ಇಂದ ಹಿಡಿದು 260 ಈ ರೇಂಜ್ ತನಕ ಆಲ್ಮೋಸ್ಟ್ ನಿಮಗೆ 12-15 ಪಾಯಿಂಟ್ ರೇಂಜಲ್ಲೇ ಪ್ರೈಸ್ ಮೂಮೆಂಟ್ ಆಗಿರೋದು ಬಾಟಮ್ ಟು ಟಾಪ್ 15 ಪಾಯಿಂಟ್ ಮೂಮೆಂಟ್ ಅಂದರೆ ನಾವಿಲ್ಲಿ 4 ದಿವಸದಲ್ಲಿ ಕ್ಯಾಪ್ಚರ್ ಮಾಡಿರೋದು 52.25 ಪಾಯಿಂಟ್ಸ್. ಸೊ ಟೆಕ್ ಮಹೀಂದ್ರ ಅನ್ನೋ ಸ್ಟಾಕು ನೀವು ಫ್ಯೂಚರ್ಸ್ F&O ಅಲ್ಲಿ ಟ್ರೇಡ್ ಮಾಡಿದ್ರಂದರೆ ಇದ್ರದ್ದು ಲಾಟ್ ಸೈಜ್ ಬಂದು 600 ಲಾಟ್ ಸೈಜ್ ಇದೆ. ಫ್ಯೂಚರ್ಸಲ್ಲಿ ಎಸ್ಪೆಷಲಿ ಮಾಡಬೇಕು ಅಂದರೆ ಇದಕ್ಕೆ ಮಾರ್ಜಿನ್ ಬಂದು 1,34,000 rupees ಮಾರ್ಜಿನ್, ರೌಂಡ್ ಆಫ್ ನಂಬರ್ ಹೇಳ್ತಿದ್ದೀನಿ. ಓಕೆ, ಸೊ ಒಂದು ಲಾಟ್ ನೀವು 1,34,000 rupees ಮಾರ್ಜಿನ್ ಇಟ್ಕೊಂಡು ಒಂದು ಲಾಟ್ ಕಂಟಿನ್ಯೂಸ್ ಈ 4 ದಿವಸ ಟ್ರೇಡ್ ಮಾಡಿದರೆ ನಿಮಗೆ ಟೋಟಲ್ ಆಲ್ಮೋಸ್ಟ್ 31,350 ರೂಪಾಯಿ ಪ್ರಾಫಿಟ್ ಸಿಕ್ಕಿದೆ. ಅಂದರೆ ನಿಮ್ಮ ಒಂದು ಕ್ಯಾಪಿಟಲ್ ಮೇಲೆ 23% ರಿಟರ್ನ್ಸ್ ಸಿಕ್ಕಿದೆ. ಓಕೆ, ಸೈಡ್ವೇಸ್ ಮಾರ್ಕೆಟಲ್ಲಿ ಬರೀ ಲಾಸೇ ಆಗತ್ತೆ ಅನ್ನೋ ಒಂದು ನಂಬಿಕೆ
ಜನಕ್ಕೆ ಇಷ್ಟು ವರ್ಷ ಇದ್ದಿರೋದು ಅದೆಂಗಿದೆ, ಇಲ್ಲಿ ಸೈಡ್ ವೇಸ್ ಮಾರ್ಕೆಟಲ್ಲಿ ಬರೀ 4 ದಿವಸದಲ್ಲಿ 23% ರಿಟರ್ನ್ಸ್ ಮಾಡಿರೋದು ಹೇಗಿದೆ ಅಲ್ವಾ? ಸೊ ಇದು ಡೈನಮಿಕ್ ಲೈವ್ ಮತ್ತು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಟ್ರೈನಿಂಗ್ ಏನು ಕೊಡ್ತೀವಿ ಅದರದ್ದು ಮೇಜರ್ ಬೆನಿಫಿಟ್ಸ್. ಓಕೆ, ಸೊ ಇದರಿಂದ ನಿಮಗೆ ಸೈಡ್ ವೇಸ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಒಂದು ಭಯ ಅಂತ ಏನಾದಿದ್ದರೆ ಅದು ಇವತ್ತು ಹೋಗಿಬಿಟ್ಟಿದೆ ಅಂತ ನಾನು ಅಂದ್ಕೊತೀನಿ. ಓಕೆ, ಸೊ ವಿಶ್ ಯು ಆಲ್ ಹ್ಯಾಪಿ ಟ್ರೇಡಿಂಗ್. ನಮಸ್ಕಾರ.